ವಿದ್ಯಾರ್ಥಿಗಳೇ ನೋಡ್ರಿ, ಸರಿಯಾಗಿ ಕಾಳಜಿಪೂರ್ವಕ ಮಾಡ್ರಿ. ಭಾಳ ಇಂಪಾರ್ಟೆಂಟ್ ಇರ್ತಾವ ಇವು. ಒಂದು ಅಂಕಿ ಕಡಿಮೆ ಮಾಡಂತಂತ ಹೇಳಿದ್ದು ನೋಡಿ ನಾನು ನಿಮಗೆ. ಇನ್ನೊಂದೆರಡು ಮಾದರಿ ಮಾಡ್ರಿ. ಒಂದು ಅಂಕಿ ಕಡಿಮೆ ಮಾಡೋದು. ಕೆಳಗಿನವುಗಳನ್ನು 100ರ ಅಂದಾಜು ಬೆಲೆ ಸಂಖ್ಯೆಗಳನ್ನು ಬರೆಯಿರಿ. 43 4300 ಆಗಬೇಕಾದ್ರೆ ಎಷ್ಟು ಕನಿಷ್ಠ ಎಷ್ಟು ಲಾಸ್ಟ್ ಎಷ್ಟು ಹಿಂಗೆ ನೀವು ಕಂಡು ಹಿಡಿಬೇಕಾಗ್ತದೆ. ಕನಿಷ್ಠ ಗರಿಷ್ಠ ಅಂತ ಬರ್ತದೆ. ಇಲ್ಲಿ 43 ಆಗಬೇಕಾದ್ರೆ ಎಲ್ಲಿದಿಂದ ಅಂಕಿಗಳು ಬರ್ತಾವ ಫಸ್ಟದೊಂದು ಬರೀರಿ, ಲಾಸ್ಟದೊಂದು ಬರೀರಿ. ಯಾಕಂದ್ರೆ ಭಾಳ ಆಗ್ತಾವೆ ಅಂಕಿಗಳು. ಆಗಾಗ ನಮಗೆ ಹಿಂದಿನ ವಿಡಿಯೋದೊಳಗೆ ಭಾಳ ಕನ್ಫ್ಯೂಸ್ ಆದ 10 ಸ್ಥಾನದಾಗಿನ ಅಂಕಿಗಳು ಮಿಕ್ಸ್ ಆಗಿದ್ದು ಅದನ್ನ ಮತ್ತೆ ಇಲ್ಲಿ ಬರೋದನ್ನು ಫಸ್ಟ್ ಆ್ಯಂಡ್ ಲಾಸ್ಟ್ ಸಂಖ್ಯೆಗಳನ್ನು ಇದಕ್ಕೆ ಅಂದಾಜ್ ಮೇಲೆ ಮಾಡಿರಿ. ಇದಕ್ಕೆ ಒಂದು ಅಂಕಿ ಕಡಿಮೆ ಮಾಡಿಬಿಡ್ರಿ ಅಂತ ಹೇಳಿ ಇದಕ್ಕೂ ಒಂದು ಅಂಕಿ ಕಡಿಮೆ ಮಾಡಿ ನಾವು ಏನು ಬರಿಬೇಕು ಅನ್ನೋದು ವಿಚಾರ ಮಾಡಿ ನಿಮಗೆ ಪರ್ಫೆಕ್ಟ್ ಆಗಲಿ ಅಂತ ಹೇಳ್ಕೊಂಡು ಮಾಡಿರಿ. ಒಂದು ಅಂಕಿ ಕಡಿಮೆ ಮಾಡಿ ಬರೀರಿ ನೋಡೋಣ. ಒಂದು ಅಂಕಿ ಕಡಿಮೆ ಮಾಡಿದಾಗ ಏನಾಗ್ತದೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಒಂದು ಅಂಕಿ ಕಡಿಮೆ ಮಾಡಿದಾಗ ಏನಾಯ್ತು? 42 ಆಯ್ತು. 42 50ರಿಂದ ಹೋತು ಅಂತಂದ್ರೆ ಮುಂದಿನ ಅಂಕಿ ಬರಿಬೇಕಾಗ್ತದೆ. ಈಗ ನೀವು 42 50ರಿಂದ ದಾಟ್ತಂದ್ರೆ ಮುಂದಿನ ಅಂಕಿ ಏನಾಗ್ತದೆ ನೋಡ್ರಿ. 43 49ರ ತನಕ ಆಗ್ಬೋದು ಬಹುಶಃ. ನೋಡ್ರಿ 43 49 ಬರೋದು ನೋಡ್ರಿ, ಅಂದಾಜು ಬೆಲೆ ಬರ್ತದ ನೋಡ್ರಿ. 43 49 ಇದು ಒಂದೇ ಕಡೆಗೇನೆ ಎರಡು ನಂಬರ್ಗಳು ನೆನ್ಪಿಡ್ಬೇಕು. ಇದು 49 ಆಗ್ಬೇಕು, ಇದು 50 ಆಗ್ಬೇಕು. ಸರಳ ಟ್ರಿಕ್ಸ್ಗಳನ್ನು ತೋರಿಸ್ಲಿಕ್ಕಂತ ನಾವು ಇಲ್ಲೇ ಒಂದು ಅಂಕಿ ಕಡಿಮೆ ಮಾಡ್ರಿ. 42 ಇದು 50 ಹಚ್ಕೋರಿ. ಇಲ್ಲಿಂದ ಸ್ಟಾರ್ಟ್ 4300 ನೋಡ್ರಿ. ನೀವು ಯಾವುದೇ ಒಂದು ಗಣಿತಗಳನ್ನು ನಾವು ಕನ್ಫ್ಯೂಸ್ ಮಾಡ್ಕೊಂಡ್ರೆ ನಿಮಗೆ ತಿಳಿಯಂಗಿಲ್ಲ. ನಾವು ತಿಳ್ಕೊಂಡ್ರೆ ನಿಮಗೆ ಹೇಳಿದ್ರೆ ನಿಮಗೆ ಅರ್ಥ ಆಗ್ತದೆ. ಯಾಕಂದ್ರೆ ಒಂದೊಂದು ಗಣಿತಗಳು ಎಲ್ಲ ತಿಳಿತಾವ ಅಂತ ಏನು ಅರ್ಥ ಇಲ್ಲ. ನಮಗೂ ಕೆಲವೊಂದಿಷ್ಟು ದಣಿಸ್ತಾವ. ಯಾಕಂದ್ರೆ ಎಲ್ಲ ಓಲ್ಡ್ ಐಸಿ ಅಭ್ಯಾಸಗಳು ಇವು. ಇದನ್ನು ನೋಡೋದ್ರಿಂದ ಗಣಿತಗಳು ತಾವೇ ತಿಳಿತಾವ. ಈಗ ನನಗೆ ಆಗಾಳಕ್ಕಿಂತಲೂ ನಿಮಗೆ ಕಲಿಸೋದ್ರಿಂದ ನನಗೆ ಮತ್ತೆ ಏನಾರ ಕ್ಲೂ ಹೇಳ್ಬೇಕಪ್ಪ ಹುಡುಗರಿಗೆ ನನಗೆ ಐಡಿಯಾ ಬಂತು. ಕಲಿಸೋದ್ರಿಂದ ಐಡಿಯಾ ಬಂತು ನನಗೆ. ನೋಡ್ರಿ ಹೆಂಗೆ ಲಾಸ್ಟ್ ಫಸ್ಟ್ ಟು ಲಾಸ್ಟ್ ಇದು ಒಂದು ಅಂಕಿ, ಇದು ಲಾಸ್ಟ್ ಅಂಕಿ. ಹೆಂಗೆ ಬರೀದು? 43 ಇದ್ದು 42 ಮಾಡ್ರಿ, 50 ಹಚ್ಚಿರಿ. ಯಾವುದೇ ಅಂಕಿಗೆ ನೀವು ಒಂದು ಅಂಕಿ ಕಡಿಮೆ ಮಾಡಿ 50 ಜಡದೇ ಬಿಡ್ರಿ. ಅದಕ್ಕೆ 100ಕ್ಕೆ 10ಕ್ಕೆ ಸ್ಥಾನ ಬೆಲೆ ಮಾಡುವಾಗ ಅನ್ನೋದು ಹೇಳಿದ ನಾನು. ಈಗ ನಿಮಗೆ ತಿಳಿತಲ್ಲ? ಓಕೆ ನೋಡಿ. ಈಗ 50 ಒಂದು ಅಂಕಿ 43 49ರ ತನಕ ನಿಮಗೆ 44,300 ಅಂದಾಜು ಬೆಲೆ ಬರ್ತದೆ. ಈಗ ಇಲ್ಲಿ ಒಂದು ಅಂಕಿ ಕಡಿಮೆ ಮಾಡ್ರಿ. ಏನು ಮಾಡ್ತೀರಿ ನೋಡ್ರಿ. ಒಂದು ಅಂಕಿ ಕಡಿಮೆ ಮಾಡಿದಾಗ ನಮಗೆ 95 ಆಯ್ತು. ಯಾಕೆ ಇರುವುದೇ 100 ಅದ. 950 ಮಾಡ್ಕೋಬೇಡ್ರಿ. 95ರಿಂದ ಎಲ್ಲಿ ತನಕ ಹೋಗ್ತದೆ ನೀವೇ ಅಂದಾಜು ಮಾಡಿ. 95ರಿಂದ ಇದು ಸಾರಿ ನೋಡಿ, ನಮಗೆ 50 ಬೇಕಲ್ಲ. ಯಾಕಂದ್ರೆ 100ರ ಸ್ಥಾನ ಬಿಡಿ 10 100 ಸ್ಥಾನಕ್ಕೆ 50ರಿಂದ ಚಾಲು. ಯಾಕಂದ್ರೆ ಇದು ಹೆಂಗೆ ಇರೋದೇ ಒಂದದ 50. ಇದನ್ನು ಅಂದಾಜು ಮಾಡಿ 100 ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಿರಿಂದ ಭಾಳ ಹುಷಾರಲ್ಲೇ ಮಾಡ್ಬೇಕಿದೆ. ಬಿಡಿ 10 50 100ಕ್ಕೆ ಅಂದಾಜು ಸ್ಥಾನ ಮಾಡ್ರಿ ಅಂದ್ರೆ ಇದು 100ರ ಸಮೀಪ ಹೋಗ್ತದೆ. 50 100ರ ಸಮೀಪಕ್ಕೆ ಅಂದಾಜು ಬೆಲೆ ಪೂರ್ಣ ಸಂಖ್ಯೆಗೆ ಅದ ಇದು. ಯಾಕೆ ಇದು ಇರುವುದೇ 100 ಅದ. ಇದು 100 ಅದ ಅಂದ್ರೆ ಎಲ್ಲಿಂದ 100 ಬರೀತೀರಿ ನೀವು? 50ರಿಂದ 100 ಬರೀಲಿಕ್ಕೆ ಚಾಲು ಮಾಡ್ತೀರಿ. ಇದು ಅಂದಾಜು ಬೆಲೆ ಮಾಡಪ್ಪ ಅಂತಂದ್ರೆ 100ಕ್ಕೆ ಅಂದಾಜು ಬೆಲೆ ಮಾಡ್ರಿ. 10ಕ್ಕೆ ಅಂದಾಜು ಬೆಲೆ ಮಾಡ್ರಿ ಅಂದ್ರೆ 60. ಸ್ವಲ್ಪ ಅರ್ಥ ಮಾಡ್ಕೋರಿ. 10ಕ್ಕೆ ಇದನ್ನು 10ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡ್ರಿ ಅಂದ್ರೆ 60. ಇದನ್ನು 100ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಿದ್ರೆ 5 ಆಗ್ಯದ ಅಂತಂದ್ರೆ ಒಂದು ಅಂಕಿ ನೀವು 100ಕ್ಕೆ ಹಚ್ಕೊಂಡು ಬಿಡೋಗ. 50 ಅನ್ನೋದು 100 ಸಮೀಪ ಹೋಗ್ತದೆ. 100ರ ಅಂಕಿ ಕಡೆ ಹಿಡಿಬೇಕು. ಮಧ್ಯಂತರ ಅಂಕಿ ಇದ್ರು ಅದು 100ಕ್ಕೆ ಸಮೀಪ ಹಿಡ್ಕೋಬೇಕು. ಅರ್ಥ ಆಯ್ತಲ್ಲ? 50ರಿಂದ ಎಲ್ಲಿ ತನಕ ಬರೀಲಿಕ್ಕೆ ಬರ್ತದೆ ನೋಡ್ರಿ. 50ರಿಂದ 99ರ ತನಕ ಏನು ಬರ್ತದ? 100 ಬರೀಬೇಕಾದ್ರೆ ಎಲ್ಲಿ ತನಕ? 149ರ ತನಕ. ನೋಡ್ರಿ ನೀವೇ ಮಾಡಿ ನೋಡ್ರಿ 100 ಬರ್ತದೆ ಇಲ್ಲ.
50ರಿಂದ ಸ್ಟಾರ್ಟ್ ಆಯ್ತಂದ್ರೆ 100 ಚಾಲು ಆಯ್ತು. ಈ 149 ಅಂದ್ರೆ 100ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡ್ರಿ ಅಂದ್ರೆ ಏನು ಮಾಡ್ತೀರಿ ನೀವು ನೋಡ್ರಿ. ಬಿಡಿ 10 100, ಇಲ್ಲಿ 9 ಅದ ಅಂದ್ರೆ ನೀವೇನು ಮಾಡ್ತೀರಿ, 100ಕ್ಕೆ ಬಿಡಿ 10 100, ಯಾಕಂದ್ರೆ 4 ಅದ 100 ಆಗಿಬಿಡ್ತು. ಇದೇ 49 50 ಮಾಡಿದ್ರೆ ಮಾತ್ರ ಬೇರೆ ತೋರಿಸ್ತದ. 149 ತನಕ ನಿಮ್ಮ 100ಕ್ಕೆ ಅಂದಾಜು ಬೆಲೆ ಮಾಡ್ಲಿಕ್ಕೆ ಬರ್ತಾವ ನೋಡ್ರಿ. ಬಿಡಿ 10 100, 100ಕ್ಕೆ ಅಂದಾಜು ಬೆಲೆ ಮಾಡುವಾಗ ಮುಂದೆ 4 ಅದ, ಇವು 2 ಸ್ಥಾನದಾಗ 0 ಕೊಟ್ಬಿಟ್ರಿ ಬಂದ್ಬಿಡ್ತು. ಏನು ಕೆಳಗಿನವುಗಳಿಗೆ 1000 ಸ್ಥಾನಕ್ಕೆ ಅಂದಾಜು ಬೆಲೆ ಬರೆಯರಿ. ಅಂದಾಜು ಬೆಲೆ ಬರೆಯೋದ ನೀವು ಪ್ರಯತ್ನ ಮಾಡ್ರಿ, ನೋಡ್ರಿ, ಬರೀರಿ, ನೋಡ್ರಿ, ಅದನ್ನು ಬರೀರಿ, ನಿಮ್ಗೆ ಗುರ್ತಾಗ್ತದೆ. ಟೈಮ್ ಕೊಟ್ಟದ, ಚಂದಂಗ ನೋಡಿ ಬರೀರಿ. ಈಗ ನಿಮ್ಗೆ ಇಂಥದೇ ಒಂದು ಮಾದರಿ ಇಲ್ಲಿ ಕೊಟ್ಟನ, ರಿವಿಷನ್ ಮಾಡ್ಕೊಂಡದ್ದು ಸರಿಯಾಗಿ ತಿಳ್ಕೊಂಡ್ರಿ ಇಲ್ಲೋ ನೋಡ್ಲಿಕ್ಕೆ ನಾ ಇಲ್ಲಿ ಕೊಟ್ಟನ ನೋಡ್ರಿ. ಭಾಳ ಹುಷಾರ ಮಾಡಿ. 1000ಕ್ಕೆ ಅಂದಾಜು ಸ್ಥಾನ ಮಾಡ್ಲಿಕ್ಕೆ ಬರ್ತದ. ಈ 100ರ ಸ್ಥಾನಕ್ಕೆ ಕನಿಷ್ಠ ಮತ್ತು ಗರಿಷ್ಠ ಸಂಖ್ಯೆಗಳು ಇದೇ ಮಾದರಿ ಇಲ್ಲಿ ಕೊಟ್ಟದ ಮತ್ತೆ. ಹೌದು ಅಂದ್ರೆ ಅದಕ್ಕೆ ಶಣೆತನ ಬರ್ತದೆ. ಪರ್ಫೆಕ್ಟ್ ನೋಡೋದ್ರಿಂದ ನೀವೇನು ಶಣ್ಯರಾಗಿ ಬಿಡ್ತೀರಿ. ನೀವು ಅದು ಬರಂಗಿಲ್ಲ ಅಂತ ನಾವು ತಿಳಿಸೋದು ಬಿಡಬಾರ್ದು. ನೀವು ನೋಡಿ 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 ನಿಮಗೆ ಅಂದಾಜ್ ಮೇಲೆ ಹೆಂಗೆ ಬರಿಬೇಕು ಅನ್ನೋದು ಗೊತ್ತಾಗ್ಬಿಡ್ತದೆ. ವಿಡಿಯೋಗಳನ್ನ ಹೆಚ್ಚು ನೋಡ್ರಿ, ನೀವು ಭಾಳ ತಿಳಿತದೆ. ತಿಳಿತಲ್ಲ, ಚೆನ್ನಾಗಿ ಬರೀದಾಯ್ತ. ಈಗ ನೋಡಿ, ವಿಡಿಯೋ ಆನ್ ಮಾಡ್ರಿ, ಎಲ್ಲರೂ ಮ್ಯೂಟ್ ಮಾಡಿ ಬರೆಯೋದಾಯ್ತು ಅಂದ್ರೆ ನೋಡ್ರಿ ಈ ಕಡೆ. ಈಗ ಕೆಳಗಿನವುಗಳಿಗೆ 1000 ಸ್ಥಾನಕ್ಕೆ ಅಂದಾಜು ಬೆಲೆ ಬರೆಯಿರಿ. ಓಕೆ, ಬಿಡಿ 10 100 1000. ಇಲ್ಲೇನಾಗಿದೆ, ಮುಂದಂಕಿ 9 ಬಂದದ ಅಂದ್ರೆ 8 ಇದ್ದದ್ದು ಏನಾಗಿಬಿಡ್ತು, 9 ಆಯ್ತು. ಮುಂದಿನ ಅಂಕಿಗಳೆಲ್ಲ 0 ಮಾಡಿಬಿಡ್ರಿ, 3 ನೋಡ್ರಿ. ನೀವು ಮಾಡಿದ್ದು ಕರೆಕ್ಟ್ ಅದ ಇಲ್ಲೋ ನೀವು ಕರೆಕ್ಟ್ ಮಾಡ್ಕೊಡ್ರಿ. ಈಗ ಬಿಡಿ 10 100 1000. 1000ಕ್ಕೆ ಅಂದಾಜು ಬೆಲೆ ಮಾಡ ಮುಂದಿನ ಅಂಕಿ ಏನಾಗಿದೆ, 5ಕ್ಕಿಂತಲೂ ಚಿಕ್ಕದಾಗ್ಯದ ಅಂದ್ರೆ 8 ಬರೆದು ಮುಂದಿನ ಸ್ಥಾನಗಳನ್ನು 3 0 ಕೊಟ್ಬಿಡ್ರಿ. ಕರೆಕ್ಟ್ ಅದ ಇಲ್ಲೋ ನೋಡ್ಕೊರಿ. ಬಿಡಿ 10 100 1000. 1000 ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಿ ಮುಂದೆ 0 ಅದ ಅಂತಂದ್ರೆ ನೀವು ಏನು ಮಾಡಬೇಕು, 3 0ಗಳನ್ನು ಕೊಟ್ಬಿಡು ನೋಡಿ. ಬಿಡಿ 10 100 1000. 19 ಇದ್ದದ್ದು ಏನಾಗಿಬಿಡ್ತು, 20 ಮುಂದಿನ ಸ್ಥಾನಗಳನ್ನು 3 0 ಕೊಟ್ಬಿಡ್ರಿ. ಬಿಡಿ 10 100 1000 ಅಂದರೆ ಎಷ್ಟಾಯ್ತು, 26 ಮಾಡಿಬಿಡ್ರಿ. ಮುಂದಿನ 3 ಸ್ಥಾನಗಳನ್ನು ಕೊಟ್ಬಿಡ್ರಿ. ಈಗ ಮುಂದಿನ ತಳಗಿನ ಪ್ರಯತ್ನ ಮಾಡ್ರಿ. ನಾನು ಕರೆಕ್ಟ್ ಬರೆದದ್ದು ನೀವು ಚೆಕ್ ಮಾಡ್ಕೊರಿ, ಕರೆಕ್ಟ್ ಅದನೋ ಇಲ್ಲೋ ಎಲ್ಲ ನೋಡ್ಕೊಳ್ರಿ. ಎಲ್ಲ ಯಾಕಂದ್ರೆ ನಾವು ಚೆಕ್ ಮಾಡ್ತೀವಿ. ಓಕೆ, 13 ಹಾಂ ಎಲ್ಲ ಕರೆಕ್ಟ್. 1000 ಸ್ಥಾನಕ್ಕೆ ಎಲ್ಲಾರ್ದು ಕರೆಕ್ಟ್ ಬಂದದ ನೋಡ್ರಿ. ಚಂದಾಗ ಮುಂದಿನ ಲೆಕ್ಕಗಳನ್ನು ಮಾಡ್ರಿ. ಮುಂದಿನ ಲೆಕ್ಕ ನಾವು ಹೆಂಗೆ ಹಚ್ಚೋದು ನಿಮಗೆ ತೋರಿಸ್ತೇವೆ. ಏನು ಹೇಳಿದ್ದೆ ನಾನು, 1 ಅಂಕಿ ಕಡಿಮೆ ಮಾಡ್ರಿ ಅಂತ ಹೇಳಿದ್ನ. ಯಾಕಂದ್ರೆ ಪರ್ಫೆಕ್ಟ್ ಇಂದ ನೆನ್ಪಿಟ್ಕೋಬೇಕಿನ್ನ, ಹಂಗದದು ಅಭ್ಯಾಸ. ಹಾಂ ನೋಡ್ರಿ, ಇಲ್ಲಿ ನಾ ಏನು ಹೇಳಿದ್ರೆ 1 ಅಂಕಿ ಕಡಿಮೆ ಮಾಡ್ಕೊ. ಇಲ್ಲಿ ಅಂಕಿ 1 ಕಡಿಮೆ ಮಾಡ್ಕೊಂಡ್ರೆ ಏನಾಯ್ತು ನೋಡ್ರಿ, 450 ಬರೀರಿ. ನೋಡ್ರಿ 500 ಆಗ್ತದಿಲ್ಲೋ ನೀವು ನೋಡ್ರಿ. 450ರಿಂದ ಮುಂದಿನ ಅಂಕಿ ಎಲ್ಲಿ ತನಕ ಹೋಗ್ತದ ನೋಡ್ರಿ. ನೀವೇ ಅಂದಾಜ್ ಮೇಲೆ ಕಂಡಿಡೀರಿ. ನಿಮ್ಗೆ ಟೈಮ್ ಕೊಡ್ತಾನೆ 1 ಸೆಕೆಂಡ್ ಟೈಮ್. 450ರಿಂದ ನೀವು ಎಷ್ಟು ಹಚ್ತೀರಿ ಅನ್ನೋದು ನನಗೆ ಹೇಳಿ. 400 1 ಅಂಕಿ ಕಡಿಮೆ ಮಾಡಿ 50 ಹಚ್ಚಿದ್ರೆ 1 ಅಂಕಿ ಇದೇನು 49. ಈ 5ನ್ನ ಇಲ್ಲಿ ಬರೋದು, 5ನ್ನ ಬರೋದು 49 ಬರೋದು ಬೇಡ ನೋಡ್ರಿ. ಲಾಸ್ಟ್ ಇಲ್ಲಿ ತನಕ, ಇಲ್ಲಿದಿಂದ ಚಾಲು ಆದ್ರೆ ಇಲ್ಲಿ ತನಕ ಅಂಕಿಗಳು ಏನಾಗಿಬಿಡ್ತಾವ, 500 ಅಂದಾಜು ಬೆಲೆ ತೋರಿಸ್ತಾವ. ಬಿಡಿ 10 100 4 500 ಆಗ್ತಿಲ್ಲ ನೋಡ್ರಿ. ಇನ್ನು 50 ಮಾಡಿದ್ರೆ 600 ತೋರಿಸ್ಬಿಡ್ತದ. ಅರ್ಥ ಆಗ್ಯದಲ್ಲ? ಇದನ್ನು ನೋಡಿ, 1 ಅಂಕಿ ಕಡಿಮೆ ಮಾಡ್ರಿ ನೋಡಿ. 1 ಅಂಕಿ ಕಡಿಮೆ ಮಾಡಿದಾಗ 950ರಿಂದ ಚಾಲು ಮಾಡ್ರಿ.
ನೋಡ್ರಿ ಹೆಂಗೆ ತೋರಿಸ್ತದೆ ಇದು ಗಣಿತ ಎಷ್ಟು ಚೇಂಜ್ ಆಯ್ತು ನೋಡ್ರಿ ಈಗ ಮೊದ್ಲಿನಕ್ಕಿಂತಲೂ 950 ತೋರಿಸಿದ್ರಿಂದ 1000 ಎಲ್ಲಿ ತನಕ ಬರ್ತದೆ. ಹೌದು, ನಾವು ನೋಡ್ಬೇಕಾಗ್ತದೆ. ನಾವು ಪಟ್ನ ತೋರಿಸೋದು ವಿಡಿಯೋ ಇರ್ತಾವು, ಸರಿಯಾಗಿ ಕರೆಕ್ಟ್ ಅವನು ಇಲ್ಲೋ. 49 ಬರಿಬೇಕಾಗ್ಯದ. ನೀವು ಈ ಅಂಕಿನೇ ಬರಿಬೇಕು. 950 ಬರೆದ್ರೆ 49 ಬರಿಬೇಕಾದ್ರೆ ಈ ಜಾಗದಾಗ 49 ಬರೋದು ಬೇಡ್ರಿ. 10 49 ನೋಡಿ. ಈ 10 49 ಅಂದಾಜ್ ಮೇಲೆ ಮಾಡ್ರಿ. ಅದಕ್ಕೆ 100ಕ್ಕೆ ಬಿಡಿ 10 100 ಆತಿಲ್ಲ ನೋಡ್ರಿ. 1000 ಆಯ್ತು. 50 ಮಾಡಿಬಿಟ್ರೆ 1100 ಆಗಿಬಿಡ್ತದ. ಅಂದ್ರೆ ನಿಮ್ಮ ಅಂಕಿ ಕರೆಕ್ಟ್ ಬರೋದು ಕರೆಕ್ಟ್. ಕೆಳಗಿನ ಸಂಖ್ಯೆಗಳಿಗೆ 1000 ಸ್ಥಾನಕ್ಕೆ ಕನಿಷ್ಠ ಮತ್ತು ಗರಿಷ್ಠ ಸಂಖ್ಯೆಗಳನ್ನು ಬರೆಯಿರಿ. ಒಂದು ಅಂಕಿ ಕಡಿಮೆ ಮಾಡೋದು ಅಂತ ಹೇಳಿದ್ ನಾನು ನೋಡ್ರಿ. ಅವ ಎರಡೇ ಕೊಟ್ಟಣ್ಣ. ಹೆಚ್ಚಂದ್ರೆ ರಿವಿಷನ್ ಮಾಡಿದ್ರೆ ನಿಮಗೆ ಗುರ್ತಾಗಿ ಬಿಡ್ತದ. ಅದು ಪರ್ಫೆಕ್ಟ್ ಆಗಿ ಬಿಡ್ರಿ. ಒಂದಂಕಿ ಎದಕ್ಕದ 1000 ಸ್ಥಾನಕ್ಕದ, 100 ಸ್ಥಾನಕ್ಕಲ್ಲದು. ಹುಷಾರಿರಿ. ಇಲ್ಲಿ 50 ಇದ್ದದ್ದು ಇಲ್ಲಿ 50 ಆಗೋದಿಲ್ಲ ಈಗ. ಯಾಕಂದ್ರೆ ಇದು 100 ಅದ, 50 ಆಗ್ಯದ. ಇಲ್ಲಿ 1000 ಅದ ಅಂದ್ರೆ ಇಲ್ಲಿ 500 ಆಗ್ಬೇಕಾಗ್ತದ ಮುಂದೆ. ಹುಷಾರಿರಿ. ಯಾಕಂದ್ರೆ ನಾನು ನಿಮ್ಗೆ ಹೇಳೋದು ಭಾಳ ಚಲೋ. ಯಾಕಂದ್ರೆ ಒಂದಂಕಿ ಅಂದ್ರೆ 6950 ಮಾಡಿರಿ, ಮತ್ತೆ 100 ಆಗಿಬಿಡ್ತದ. ಅದು 1000ಕ್ಕೆ ಸ್ಥಾನಕ್ಕೆ ಕನಿಷ್ಠ ಮತ್ತು ಗರಿಷ್ಠ ಸಂಖ್ಯೆಗಳನ್ನು ಬರೆಯಿರಿ ಅಂದಾಗ ಒಂದಂಕಿ ಕಡಿಮೆ ಮಾಡ್ರಿ. ಅಲ್ಲಿ 50 ಬರೀತಿದ್ರಿ, ಇಲ್ಲಿ ಇದು 100ಕ್ಕೆ ಬರ್ದಿರಿ. 50 ಆತ. 100ಕ್ಕೆ 50 ಬರೆದ್ರೆ 1000ಕ್ಕೆ ಇನ್ನೊಂದು ಸಂಖ್ಯೆ ಬರಿಬೇಕು. ಇಷ್ಟು ತಿಳಿಸಿ ಹೇಳಿನೂ ಮಾಡ್ರಿ. ಯಾಕಂದ್ರೆ ಅದು 100 ಸ್ಥಾನಕ್ಕೆ ಕನಿಷ್ಠ ಗರಿಷ್ಠ ಅಲ್ಲದ, 1000 ಸ್ಥಾನಕ್ಕೆ ಕನಿಷ್ಠ ಮತ್ತು ಗರಿಷ್ಠ ಅಂಕೆಗಳನ್ನು ಬರೆಯಿರಿ. ಇಂಥವೆಲ್ಲ ಲೆಕ್ಕ ಕಲೀರಿ. ನೋಡ್ರಿ ನೀವು ನಾಳೆ ಐಸೆ ಅಭ್ಯಾಸ ಹಂಗಾಗ್ತದ. ಈ ಅಭ್ಯಾಸ ಸಿಗಬೇಕಾದ್ರೆ ಭಾಳ ಅಂದ್ರೆ ಭಾಳ. ನಾಳೆ ನಿಮಗೆ ಎಲ್ಲ ನೋಡಿ ಬ್ಯಾಂಕಿನ ಪರೀಕ್ಷೆದಾಗ ಬಿದ್ದಾವ ಅಂತ ನೋಡಿ ಇವು ಗಣಿತಗಳು. ನೋಡ್ರಿ 7000ಕ್ಕೆ ಏನು ಬರೀತೀರಿ? ನೀವೇ ಬರೀ. ಒಂದಂಕಿ ಕಡಿಮೆ ಮಾಡ್ರಿ. 6500ದಿಂದ ನೋಡ್ರಿ. ಇನ್ನು ಮುಂದಿನ ಅಂಕಿ ಬರೀರಿ. ಏನು ಬರೀತೀರಿ? ಹೌದ್ರಿ. ನೋಡ್ರಿ ಎಷ್ಟು ಶಣೆತನದ. 600 500ಕ್ಕೆ ಏನು ಬರ್ದಿರಿ ನೀವು? ನೋಡ್ರಿ ಇಲ್ಲಿ ನಾನು ಟೈಮ್ ಕೊಡ್ತೀನಿ. ನಾನು ಲೆಕ್ಕ ವಿಚಾರ ಮಾಡ್ತೇನೆ. ಹಂಗೆ 605 ಬರೆದ್ರೆ ಒಂದು ಅಂಕಿ ಬರೆದ್ರೆ ಏನಾಗ್ತದ ನೋಡ್ಬೇಕಾಗ್ತದ. ನಾವು ಬರೆದು ಇಟ್ಟದ ಚೆಕ್ ಮಾಡ್ಕೋಬೇಕಾಗ್ತದ. 7 ಬರೀರಿ. 7499 ಬರೋದು ನೋಡ್ರಿ. ಬಿಡಿ 10 100 1000. 1000ಕ್ಕೆ ಅಂದಾಜ್ ಮೇಲೆ 4 ಅದ ಅಂದ್ರೆ 7000 ಆತಲ್ಲ. ಲಾಸ್ಟ್ ಅಂಕಿ ಅದೇ 49 ಇದೆ. 500 ಇದ್ದದ್ದು ಒಂದು ಅಂಕಿ ಕಡಿಮೆ ಮಾಡಿದ್ರೆ 499. ಇಲ್ಲಿ 50 ಇದ್ದದ್ದು ಒಂದು ಅಂಕಿ ಕಡಿಮೆ ಮಾಡ್ರಿ 49. ಇಲ್ಲಿ ಒಂದು ಅಂಕಿ ಕಡಿಮೆ ಮಾಡ್ರಿ 49. ನೋಡ್ರಿ ಎಷ್ಟು ತಿಳಿಸಿ ಹೇಳತ್ತಂದು. ಇಲ್ಲಿ ಒಂದು ಅಂಕಿ ಕಡಿಮೆ ಮಾಡ್ರಿ. ಇದು ಒಂದು ಅಂಕಿ ಒಂದು ಬರೀದು ಒಂದು ಅಂಕಿ ಕಡಿಮೆ ಮಾಡೋದು. ಇವೆಲ್ಲ ಟ್ರಿಕ್ಸ್ಗಳು. ಏನು 500ಕ್ಕೆ ಅಂದಾಜ್ ಮೇಲೆ ನೋಡ್ರಿ. ಒಂದು ಅಂಕಿ ಕಡಿಮೆ ಮಾಡ್ರಿ 50 ಬರೀರಿ. ಅಲ್ಲಿ ಒಂದು ಅಂಕಿ ಹೆಚ್ಚು ಮಾಡಿ ಒಂದು ಅಂಕಿ ಮುಂದಿಂದ ಕಡಿಮೆ ಮಾಡ್ರಿ. ಆಯ್ತು, ಫಸ್ಟ್ ಆ್ಯಂಡ್ ಲಾಸ್ಟ್ ಅಂಕಿಗಳು ಬಂದ್ಬಿಡ್ತಾವೆ. ಇದು ಭಾಳ ವಿಚಾರ ಮಾಡಿ ಮಾಡೋದು. ಇಲ್ಲಿ ನೋಡಿ ಒಂದು ಅಂಕಿ ಕಡಿಮೆ ಮಾಡ್ರಿ 50 ಬಂದು, ಅದನ್ನು ಒಂದು ಅಂಕಿ ಅಲ್ಲಿ ಕಡಿಮೆ ಮಾಡಿ ಈ ಅಂಕಿ ಇದಕ್ಕಿದ್ದಂಗೆ ಇಡ್ರಿ. ಒಂದು ಅಂಕಿ ಅಲ್ಲಿ ಏನು ಮಾಡ್ರಿ ಕಡಿಮೆ ಮಾಡಿಬಿಡ್ರಿ. ಬಂತು. ಹಂಗೆ ಮಾಡಿ ನಾ ಇದು. ಈಗ ಒಂದು ಅಂಕಿ ಕಡಿಮೆ ಮಾಡ್ರಿ 6 ಆಯ್ತು. ಯಾಕಂದ್ರೆ ಇದು 1000 ಅಂದ್ರೆ 500. ಇದಕ್ಕೆ ಒಂದು ಅಂಕಿ ಕಡಿಮೆ ಮಾಡ್ರಿ, ಇದ್ದ ಅಂಕಿ ಇಡ್ರಿ. 7499. ತಿಳಿದಿಲ್ಲ ನೋಡ್ರಿ. ಈಗ ನೀವು ಮಾಡ್ರಿ. ತಳಗಿಂದೊಂದು ಉದಾಹರಣೆ ಕೊಟ್ಟು ಈ ಯಾವುದೇ ಅಂದಾಜ್ ಮೇಲೆ ಮಾಡ್ಬೇಕಾದ್ರೆ ಇಲ್ಲಿ ನೋಡ್ರಿ 43. ಈ ಒಂದು ಅಂಕಿ ಇದರಾಗ ಕಡಿಮೆ ಮಾಡ್ರಿ. ಯಾಕಂದ್ರೆ 100 ಸ್ಥಾನ ಅದ. 100 ಸ್ಥಾನ ಇದ್ದಾಗ 50. ಒಂದು ಅಂಕಿ ಕಡಿಮೆ ಮಾಡ್ರಿ. ಒಂದು ಅಂಕಿ ಇದು ಐಸ್ ಇಟ್ಟು ಒಂದು ಅಂಕಿ ಕಡಿಮೆ ಮಾಡ್ರಿ. ನೋಡ್ರಿ ಇನ್ನೊಂದ್ಸಲ ತಿಳಿಸ. ಇಲ್ಲಿ ಏನು ಮಾಡಬೇಕು? ಒಂದು ಅಂಕಿ ಕಡಿಮೆ. 100 ಸ್ಥಾನ ಅದ. ಒಂದು ಅಂಕಿ ಕಡಿಮೆ ಮಾಡ್ರಿ. 4257. ಇಲ್ಲಿ ಏನಾಗ್ಯದ? ಒಂದು ಅಂಕಿ ಹೆಚ್ಚು ಮಾಡಿ ಒಂದು ಅಂಕಿ ಮುಂದಿನ ಕಡಿಮೆ ಮಾಡ್ರಿ. ಯಾಕಂದ್ರೆ 100 ಸ್ಥಾನ ಅಂದ್ರೆ 2 ಸ್ಥಾನ ಕಡಿಮೆ ಮಾಡಬೇಕು. 40. ಇಲ್ಲಿ ನೋಡಿ ಒಂದು ಅಂಕಿ ಇಲ್ಲಿ 2 ಸ್ಥಾನ ಅದ. 50ರಿಂದ 100 ಚಾಲು ಆಗ್ತದೆ. ಒಂದು ಅಂಕಿ ಕಡಿಮೆ ಮಾಡಿ ಇದು ಒಂದು ಅಂಕಿ ಕಡಿಮೆ ಮಾಡಿ ಹಾಕ್ತಾರೆ. ಇಲ್ಲಿ ತನಕ 100 ಬರ್ತದೆ. ನೀವು
ಭಾಳ ವಿಚಾರ ಮಾಡ್ತಕ್ಕಂಥ ಗಣಿತಗಳು ಇವೆಲ್ಲ. ಇಂಥ ಅಭ್ಯಾಸಗಳನ್ನು ಹೆಚ್ಚು ನೋಡ್ಕೋತಿರೋದ್ರಿಂದ ಗಣಿತ ತಿಳಿತಾವ. ಅಂದಾಜು ಬೆಲೆ ಅಂದ್ರೆ ನೀವು ಸುಮಾರು 45 ಅಂದಾಜು ಬೆಲೆ ಅಷ್ಟು, 450 ಅಂದಾಜು ಬೆಲೆ, ಅಂದಾಜು ಬೆಲೆಗಳನ್ನು ಹಿಂದೆ ಬಿಟ್ವಿನ ಸಂಖ್ಯೆಗಳನ್ನು ಕೇಳ್ತಾನೆ ನಾಳೆ ನಿಮಗೆ. ಇಂಥ ಅಭ್ಯಾಸಗಳನ್ನು ಕಲಿತಾಗ ನಿಮಗೆ ಯಾರು ಕೈ ಹಿಡಿಯೋರಿ ಇಲ್ಲ. ಇದನ್ನು ಕಲೀರಿ, ನೋಡ್ರಿ, ಇವು ಅಂದಾಜು ಬೆಲೆ ನಿಮ್ಗೆ ಗೊತ್ತೇ ಅದ. ಇಂಥವು ನೀವು ಮಾಡಿಬಿಡೋದ್ರಿಂದ ಏನು ಮಾಡ್ರಿ ಬೇಡನಲ್ಲ, ಆದರೂ ಟಫ್ ಅನ್ನು ಕಲಿಬೇಕು. ಬಿಡಿ 10, 100, 1000, 9000 ಕರೆಕ್ಟ್. ಬಿಡಿ 10, 100, 1000, 8000 ಕರೆಕ್ಟ್. ಬಿಡಿ 10, 100, 1000, 9000 ಕರೆಕ್ಟ್. ಬಿಡಿ 10, 100, 1000, 20 ಕರೆಕ್ಟ್. ಬಿಡಿ 10, 100, 1000, 26 ಕರೆಕ್ಟ್. ಈ ಕೆಳಗಿನ ಸಂಖ್ಯೆಗಳಿಗೆ 100ರ ಸ್ಥಾನಕ್ಕೆ ಕನಿಷ್ಠ ಮತ್ತು ಗರಿಷ್ಠ ಸಂಖ್ಯೆಗಳವರೆಗಿನ ಅಂದಾಜು ಮಾಡಿ ಅಂದ. ಇಲ್ಲಿ ಒಂದು ಅಂಕಿ ಕಡಿಮೆ ಮಾಡ್ರಿ, 4 ಆಯ್ತು. ಇಲ್ಲಿ 50 ಮಾಡ್ರಿ. ಈ 55 ಅಲ್ಲಿಟ್ಟು 49 ಮಾಡ್ರಿ. ಟ್ರಿಕ್ಸ್ಗಳು ನೋಡ್ರಿ. ಇಲ್ಲಿ ಬರ್ರಿ, ಒಂದು ಅಂಕಿ ಕಡಿಮೆ ಮಾಡ್ರಿ, 50 ಮಾಡ್ರಿ, 9 ಆಯ್ತು. ಇಲ್ಲಿ 950. ಇಲ್ಲಿ ಇದ್ದಕ್ಕಿದ್ದಂಗೆ ಇಡ್ರಿ 10. ಈ 50 ಇದ್ದದ್ದು 49 ಮಾಡ್ರಿ. ಕನಿಷ್ಠ ಗರಿಷ್ಠ ಸಂಖ್ಯೆಗಳು ಬರ್ತಾವೆ. ಇಲ್ಲಿ ನೋಡಿ 7000 ಅದ. ಇಲ್ಲಿ ಇಲ್ಲಿ 1000 ಸ್ಥಾನಕ್ಕೆ ಅಂದಾಜು ಬೆಲೆ ಅಂದ್ರೆ ಇಲ್ಲಿ 50 ಇದ್ದದ್ದು ಇಲ್ಲಿ 500 ಆಗ್ತದೆ. 100ಕ್ಕೆ 50 ಆಯ್ತು. ಬಿಡಿಗೆ ಬರೀ 5 ಆಗ್ತದೆ. ಬಿಡಿಗೆ 5, 10 ಸ್ಥಾನಕ್ಕೆ 5, 100 ಸ್ಥಾನಕ್ಕೆ 2, 1000 ಸ್ಥಾನಕ್ಕೆ 3 ಬಂದ್ಬಿಡ್ತಾವ. 95 ಬರ್ತದೆ 10 ಸ್ಥಾನಕ್ಕೆ. 100 ಸ್ಥಾನಕ್ಕೆ 950 ಆಗ್ತದೆ. ಇಲ್ಲಿ ನೋಡಿ 500 ಆಗ್ತದೆ. ಇವೆಲ್ಲ ನೀವು ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಗಣಿತಗಳನ್ನು. ಇಲ್ಲಿ ಒಂದು ಅಂಕಿ ಕಡಿಮೆ ಮಾಡ್ರಿ, 500 ಮಾಡ್ರಿ. ಇಲ್ಲಿ ಈ ಅಂಕಿ ಇದಕ್ಕಿದ್ದಂಗೆ ಇಟ್ಟು 500ದಾಗ ಒಂದು ಕಡಿಮೆ ಮಾಡ್ರಿ, 7, 4, 9. ಫಸ್ಟ್ ಕನಿಷ್ಠ ಗರಿಷ್ಠ ಬಂತು. ಅದರಂತೆ ಇಲ್ಲಿ ಒಂದು ಅಂಕಿ ಕಡಿಮೆ ಮಾಡ್ರಿ ನೋಡ್ರಿ, ಕರೆಕ್ಟಾಗಿ ಹಚ್ಚ್ರಿ. ನೀವು ನೋಡ್ಬೇಕಾಗ್ತದೆ. ಒಂದು ಅಂಕಿ ಕಡಿಮೆ ಮಾಡಿದಾಗ ಏನಾಗ್ತದ ಬಂತು. ಈಗ ನಿಮಗೆ 20, 500 ಆಯ್ತು. 20, 500 ಆಯ್ತು. ಇಲ್ಲಿ ಒಂದು ಇದ್ದಂಕಿನೇ ಕರೆಕ್ಟ್ ಇಟ್ಟು ಬಿಡ್ರಿ. ಎಷ್ಟು? 21 ಇಟ್ಟು ಬಿಡ್ರಿ. 21 499 ಮಾಡಿ ನೋಡ್ರಿ. ಮಾಡಿ ನೋಡ್ಬೇಕು. ನೋಡ್ರಿ, 1000ಕ್ಕೆ ಅಂದಾಜು ಬೆಲೆ. ಬಿಡಿ 10, 100, 1000 ಕರೆಕ್ಟಾ? ತಿಳಿದಲ್ಲ? ನನಗೆ ತಿಳಿದದ ಅಂತ ಅನಿಸ್ಯದ ನಿಮಗೆ. ಇನ್ನೊಂದ್ಸಲ ನಾ ಹೆಂಗೆ ತಿಳಿಸಿ ಹೇಳಿ ಅನ್ನೋದು. ಈಗ ಅಂದಾಜು ಬೆಲೆ ಮಾಡೋದು ಭಾಳ ಸರಳದ. ಇವು ಅಂದಾಜು ಅಂಕೆಗಳನ್ನು ಕಂಡುಹಿಡಿದು ICIC ಅಭ್ಯಾಸನೊಳಗೆ ಭಾಳ ಟಫ್ ಇರ್ತದೆ. ಇಂಥ ಮಾದರಿಗಳನ್ನು ಅವಾಗಿನ ಟೈಮ್ದಾಗ 50 ಮಾದರಿಗಳು ಕೊಡ್ತಿದ್ರು. ಈಗ ಅಭ್ಯಾಸದ ಮಟ್ಟ ಕಡಿಮೆ. ನಾಳೆ ನಿಮಗೆ ಏನಾಗ್ತದೆ, ದೊಡ್ಡ ಕ್ಲಾಸಿಗೆ ಹೋದಾಗ ಭಾಳ ಸರಳಾಗಿ ಬಿಡ್ತದೆ ಈ ಅಭ್ಯಾಸ. ಈಗ ನೀವು ಮನಸ್ಸು ಕೊಟ್ಟ ನೀವು ಇಂಥ ಅಭ್ಯಾಸಗಳನ್ನು ನಾವು ಭಾಳ ಸ್ಟಡಿ ಮಾಡಿ ಬರಿಬೇಕಾಗ್ತದೆ. ನಮಗೆ ಬ್ಯಾಲೆನ್ಸ್ ತಪ್ಪಿಸ್ತದೆ ಇದು ಗಣಿತ. ನಾವು ಭಾಳ ಕಲ್ತವ್ರು ಪಟ ಮಾಡ್ತಿರ್ತಾರೆ. ನಾವು ಭಾಳ ಎಜುಕೇಷನ್ ಅಲ್ಲ, ಹಳಿ ಮಂದಿ. ನೀವು ಸುಮ್ ತಿಳಿಯಂಗೆ ಒಂದು ಸ್ವಲ್ಪ 1-2 ಕ್ಲೂಗಳನ್ನು ಕೊಟ್ಟು ತಿಳಿಸೀನಿ, ನೀವು ತಿಳಿದದ ಅಂತ ಅರ್ಥ ಆಗ್ಯದ. ನೋಡ್ರಿ, ಇನ್ನೊಂದ್ಸಲ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ನಾನು ಅಂದಾಜು ಬೆಲೆ ನಿಮಗೆಲ್ಲರಿಗೂ ಬರ್ತದೆ. ಇದು ಬಿಟ್ವಿನ್ ಸಂಖ್ಯೆಗಳ ಬಗ್ಗೆ ಇನ್ನೊಂದ್ಸಲ ಹೇಳ್ತಾನೆ. ಈ ಕೆಳಗಿನವುಗಳ 100ರ ಅಂದಾಜು ಬೆಲೆಗಳ ಸಂಖ್ಯೆಗಳನ್ನು ಬರೀರಿ. 100 ಅಂದ್ರೆ 2 ಸ್ಥಾನಕ್ಕೆ 50 ಮಾಡ್ಕೊರಿ. 100 ಅಂದ್ರೆ 2 ಸ್ಥಾನಕ್ಕೆ 50 ಮಾಡ್ಕೊರಿ. ಒಂದು ಅಂಕಿ ಕಡಿಮೆ ಮಾಡ್ರಿ. ಒಂದು ಅಂಕಿ ಕಡಿಮೆ ಮಾಡಿ 42 ಮುಂದಿನ. ಯಾಕಂದ್ರೆ 100ಕ್ಕೆ 2 ಸ್ಥಾನ ಇರ್ತದೆ. 2 ಸ್ಥಾನದಾಗ 50 ಮಾಡ್ರಿ. ಒಂದು ಇದಕ್ಕಂದಂಗೆ ಅಂಕಿ ಇಡ್ರಿ. ಒಂದು ಅಂಕಿ ಕಡಿಮೆ ಮಾಡ್ರಿ, 40. ಇದು ಫಸ್ಟು ಲಾಸ್ಟ್. ಪ್ರಾರಂಭದಿಂದ ಸ್ಟಾರ್ಟ್ ಆಗ್ತದೆ. ಇಲ್ಲಿಂದ 43 ಚಾಲು ಆಗ್ತದೆ. ಇಲ್ಲಿಗೆ 43 ಎಂಡ್ ಆಗ್ತದೆ. ಫಸ್ಟ್, ಸ್ಟಾರ್ಟ್ ಆ್ಯಂಡ್ ಎಂಡ್. ಪ್ರಾರಂಭ ಮತ್ತು ಮುಕ್ತಾಯದ ಅಂಕೆಗಳನ್ನು ಬರೀರಿ. ಅವೆಲ್ಲ ಬರ್ಕೋತ ಕೂತರ ನಾವೊಂದು ಆಗಳ ಹಿಂದಿನ ವಿಡಿಯೋದಾಗ ಬರೀಲಿಕ್ಕೆ ಎತ್ತಿದ್ದ 1-2 ತಾಸು ಹಿಡಿತಿರ್ತದೆ. ಅದೇ ಶಾರ್ಟ್ಕಟ್ದಾಗ ಉತ್ತರ ಕೊಟ್ಬಿಟ್ನ. ಮುಂದಿನ ತಳಗಿಂದ ನಿಮ್ಗೆ ಅದನ್ನು ಫಸ್ಟ್ ಟೈಮ್ ಮತ್ತು ಎಂಡ್ ಬರ್ದೇನೆ, ಅದನ್ನು ನೋಡ್ರಿ. ಈಗ ಇಲ್ಲಿ ಬರ, ಇದೇ ಸರಳ. ಇದು 50. ಇಲ್ಲಿಂದ 100 ಚಾಲು. ಯಾಕಂದ್ರೆ ಇದು ಇರುವುದೇ 3 ಅಂಕಿ ಇರೋದ. ಇಲ್ಲಿ 50ರಿಂದ ನೀವು 100 ಬರೀತೀರಿ. 149 ತನಕ 100 ಬರೀಬೇಕು. ಇಲ್ಲಿ 50 ಇಡ್ರಿ. ಒಂದು ಅಂಕಿ ಇದಕ್ಕಿದ್ದಂಗೆ ಇಡ್ರಿ. ಇದು 50 ಇದ್ದು 49 ಮಾಡಿಬಿಡ್ರಿ. ಟ್ರಿಕ್ಸೇ ಇದು. ಇದೊಂದು ಈಸಿ ಟ್ರಿಕ್ಸ್ ನಿಮಗಿನ್ನು ಬಿಟ್ಕೊಂಡು ಅಂಕಿ ಬರೀದು.
ಇವು ಅಂದಾಜ್ ಮೇಲೆ ಎಲ್ಲರಿಗೂ ಬಂದದ ಬಿಡ್ರಿ. ಇಲ್ಲಿ 500 ಅದ, ಒಂದು ಅಂಕಿ ಕಡಿಮೆ ಮಾಡ್ರಿ, ಇಲ್ಲಿ 50 ಮಾಡ್ರಿ, ಇದ್ದ ಅಂಕಿ ಇಡ್ರಿ, ಒಂದು ಅಂಕಿ ಕಡಿಮೆ ಮಾಡ್ರಿ ಎಸ್. ಇಲ್ಲಿ 1000 ಅದ, ಒಂದು ಅಂಕಿ ಕಡಿಮೆ ಮಾಡಿ 50 ಬರೀರಿ, ಇಲ್ಲಿ 1000 10 ಇಟ್ಟು ಕಿಶಿಂದ 49 ಮಾಡ್ರಿ. ತಿಳಿದದ್ ನಿಮಗೆ. ಈಗ 7 ಅದ, ಒಂದು ಅಂಕಿ ಕಡಿಮೆ ಮಾಡಿ 500 ಮಾಡ್ರಿ, ಇದೇ ಅಂಕಿ ಇಟ್ಟು 499 ಮಾಡ್ರಿ. ಫಸ್ಟ್ ಎಂಡ್ ಕನಿಷ್ಠ ಗರಿಷ್ಠ. 2100 ಅದ, ಒಂದು ಅಂಕಿ ಕಡಿಮೆ ಮಾಡ್ರಿ, 2500 ಆಯ್ತು, 21 ಇಟ್ಟು 499 ಮಾಡಿ. ಕನಿಷ್ಠ ಗರಿಷ್ಠ ಚೆನ್ನಾಗಿ ಬರ್ಕೋರಿ ಫೇರ್ದಾಗ. ಇನ್ನೊಂದ್ಸಲ ನಾ ಹೆಂಗೆ ತಿಳಿಸಿ ಹೇಳಿನು ಅವು ನೋಡ್ರಿ. ಎಷ್ಟು ಮುಂದೆಯಿಂದ ದಶಮಾಂಶ ಭಾಗ ಬರ್ತದ, ದಶಮಾಂಶದಾಗ ಭಾಳ ಹುಷಾರ್ಲಿ, ಗುಣಲಬ್ಧ ಭಾಗಾಕಾರ ಎಲ್ಲ ಬರ್ತಾವ, ಚಂದಂಗೆ ನೋಡ್ಕೊರಿ.